ಸಂಗೀತ, ಐ ಲವ್ ಯು. ಗುಡ್ ಮಾರ್ನಿಂಗ್ ರಚು ಡಾರ್ಲಿಂಗ್. ಇವತ್ತಾದ್ರೂ ನನ್ನ ಕನ್ಸಿನ ರಾಜ್ಕುಮಾರ ನನ್ನ ಕಣ್ಮುಂದೆ ಬಂದು ಐ ಲವ್ ಯು ಅಂತ ಹೇಳಿ ನಂಗೆ ರೋಸ್ ಕೊಡೋ ಹಾಗಾಗ್ಲಿ ಪ್ಲೀಸ್. ನೀನ್ ಚಾಲೆಂಜಿಂಗ್ ಸ್ಟಾರ್ಗೆ ಜೋಡಿ. ನನ್ನ ಲೈಫಲ್ಲೂ ಅದೇ ಥರ ಒಬ್ಬ ಚಾಲೆಂಜಿಂಗ್ ಸ್ಟಾರ್ ಬರೋ ಹಾಗೆ ಆಶೀರ್ವಾದ ಮಾಡಿ ಅಕ್ಕ. ಆಯ್ತೇನಮ್ಮ, ರಚಿತಾ ರಾಮ್ಗೆ ಮುತ್ತು ಕೊಟ್ಟಿದ್ದು. ಅದೇನೋ ಗೊತ್ತಿಲ್ಲ ಕಣೆ, ರಚಿತಾರ ಮುಖ ನೋಡಿದ್ರೆ ನಂಗೆ ತುಂಬಾ ಲಕ್ಕು. ನಾನು ಏನ್ ಅನ್ಕೊಳ್ತೀನೋ ಅದಾಗುತ್ತೆ. 6 ತಿಂಗಳಿಂದ ಇದೇ ಡೈಲಾಗ್ ಕೇಳಿ ಕೇಳಿ ಸಾಕಾಗಿದೆ. ಲೇಟ್ ಆಗ್ತಿದೆ, ಬಾರೆ. ಬಾಯ್ ರಚು ಡಾರ್ಲಿಂಗ್. ರಚಿತಾ ರಾಮ್ಗೆ ಕಿಸ್ ಕೊಡ್ತಾ ಕೂತಿದ್ಯಲ್ಲ, ಏಯ್ ನೋಡೀಗ ಬಸ್ ಮಿಸ್ ಆಯ್ತು. ಆ ದೇವರು ನಮ್ಮಿಬ್ರು ಜೋಡಿನ ಮೊದಲೇ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಒಪ್ಕೊಬಿಡು ಸಂಗೀತ. ರೋಸಾ ಎಷ್ಟು? ಅಯ್ಯೋ, ದುಡ್ಡೆಲ್ಲ ಬೇಡ, ಇದು ಫ್ರೀ. ಫ್ರೀನಾ? ಯಾಕೆ? ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೀನಿ, ಅದಕ್ಕೆ. ಐ ಲವ್ ಯು ಸಂಗೀತ. ಐ ಲವ್ ಯು ಸಂಗೀತ. ಐ ಲವ್ ಯು ಸಂಗೀತ. ಐ ಲವ್ ಯು ಸಂಗೀತ. ಪಾಪ ಕಣೆ, ಅವ್ನು ನಿನ್ನ ಅಷ್ಟು ಸಿನ್ಸಿಯರ್ ಆಗಿ ಲವ್ ಮಾಡ್ತೀನಿ ಅಂದ, ಅವನ್ ಕೆನ್ನೆಗೆ ಹಾಗೆ ಹೊಡೆದ್ಬಿಟ್ಟಿಯಲ್ಲೇ. ಅವನ್ ನನ್ನ ರೇಂಜಿಗೆ ಸೂಟ್ ಆಗಲ್ಲ ಕಣೆ. ನಾನ್ ಮದ್ವೆ ಆಗೋ ಹುಡ್ಗ ಹೇಗಿರ್ಬೇಕು ಗೊತ್ತಾ? ನೋಡೀಗ ನಿನ್ನಿಂದ ಬಯಸ್ಕೋಬೇಕು. ಗುಡ್ ಮಾರ್ನಿಂಗ್ ಸರ್. ಯಾಕೆ ಲೇಟು? ಸರ್ ಬಸ್ ಮಿಸ್ ಆಯ್ತು ಸರ್. ಹೋಗಿ ಕೆಲಸ ಮಾಡಿ. ಏನೇ, ನೀನ್ ಮದ್ವೆ ಆಗೋ ಹುಡುಗ ಹಾಗಿರ್ಬೇಕು ಹೀಗಿರ್ಬೇಕು ಅಂತಿದ್ದೆ, ಹೇಗಿರ್ಬೇಕು? ಅವನ್ ತುಂಬಾ ಸ್ಟೈಲಿಶ್ ಆಗಿರ್ಬೇಕು. No hay nada que se escapa de ti, que no se trata de ti. Todo lo bueno se gasta de ti, se amada de ti, se canta de ti. No hay persona alta así que no tiene tan de ti. Tú no eres cualquiera, digo de veras, una soltera de ಅವನು ತುಂಬಾ ಡೈನಮಿಕ್ ಆಗಿರ್ಬೇಕು, ತುಂಬಾ ಡೇರಿಂಗ್ ಆಗಿರ್ಬೇಕು. ಇನ್ನೇನಿರ್ಬೇಕಮ್ಮ ನಿನ್ ಹುಡುಗನ ಕ್ವಾಲಿಫಿಕೇಶನ್? ಅವನು ತುಂಬಾ ಸ್ಪೋರ್ಟಿವ್ ಆಗಿರ್ಬೇಕು.
ಹೇಳೋದು ನೋಡಿದ್ರೆ ನಿನ್ನ ಹುಡುಗ ವಿರಾಟ್ ಕೊಹ್ಲಿ ರೇಂಜ್ಗೆ ಇರಬೇಕು. ನಿನ್ನ ಎಕ್ಸ್ಪೆಕ್ಟೇಷನ್ ನಿನಗೆ ಜಾಸ್ತಿ ಅಂತ ಅನ್ಸಲ್ವಾ? ಅದೆಲ್ಲ ಗೊತ್ತಿಲ್ಲ ಕಣೆ, ಆದ್ರೆ ಅಂತ ಹುಡುಗ ನಂಗೆ ಸಿಕ್ಕೇ ಸಿಗ್ತಾನೆ ಅನ್ನೋ ನಂಬಿಕೆ ನಂಗಿದೆ. ಅಷ್ಟೆಲ್ಲ ಕ್ವಾಲಿಫಿಕೇಶನ್ ಇರೋ ಹುಡುಗನ ಆ ಬ್ರಹ್ಮನೇ ಸೃಷ್ಟಿ ಮಾಡಿರ್ಬೇಕು. ಅಂತವನ್ನ ಬೇಗ ಸೃಷ್ಟಿ ಮಾಡೋ ಬ್ರಹ್ಮ. ಸಂಗೀತ 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 ಏನ್ರಿ ಕಣ್ಕಾಣ್ಸಲ್ವಾ? ಇವ್ರೆ ಏನಾಗಿದೆ ಫಸ್ಟ್ ನೋಡಿ, ಆಮೇಲೆ ಏನಾದ್ರು ಮಾತಾಡಿ. ಹಲೋ ಇವ್ರೆ, ಹಲೋ ಎದೇಳಿ. ಸಂಗೀತ ಹಲೋ ಹಲೋ ಸಂಗೀತ ಹಲೋ ಇವ್ರೆ, ಹಲೋ ಎದೇಳಿ. ಹಲೋ ನೀವಾ? ಅಯ್ಯೋ ರಾಮ್ ರಾಮ. ರೀ, ಹುಷಾರಾಗಿ ನಡ್ಕೊಂಬನ್ರಿ. ರೋಡಲ್ಲಿ ಬರ್ತಾ ಏನು ಕನ್ಸು ಕಾಣ್ಕೊಂಡ ಬರ್ತೀರಾ? ನಿಮ್ಮ ಫ್ರೆಂಡ್ಗೊಂದು ಸ್ವಲ್ಪ ಹೇಳ್ರಿ, ಸ್ವಲ್ಪ ಎತ್ರಿ. ಅವ್ನ್ ನಿನ್ಗೆ ಡಿಕ್ಕಿ ಹೊಡೆದೋದ? ಅವ್ನ್ ನಿನ್ನೆ ಹಾಗೆ ನೋಡ್ತಾ ಇದೀಯಾ? ಅವನ್ ಡಿಕ್ಕಿ ಹೊಡೆದಿದ್ದು ನಂಗಲ್ಲ ಕಣೆ, ನನ್ನ ಹಾರ್ಟ್ಗೆ ಡಿಕ್ಕಿ ಹೊಡೆದ. ಅವನೇ ಕಣೆ ನನ್ನ ಡ್ರೀಮ್ ಬಾಯ್. ಯಾಕೆ? ಏ ಮತ್ತೆ ಅದೇ ಆಕ್ಸಿಡೆಂಟ್ ಸೀನ್ ನೆನ್ಪಾಯ್ತಾ? ಲೇ ಏನಾಗಿದ್ಯಾ ನಿನ್ಗೆ? ನನ್ನ ಫೀಲಿಂಗ್ಸ್ ನಿಂಗೆ ಅರ್ಥ ಆಗಲ್ಲ ಕಣೆ. ಅವನು ಅವನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ನಲ್ಲ, ಹೇಗಿತ್ತು ಗೊತ್ತಾ ಆ ಫೀಲಿಂಗ್ಸು? ಆಹಾ, ಸ್ವರ್ಗ. ಛೇ, ಅವ್ನ್ ನೋಡ್ತಾ ಅವನ ಹೆಸರು ಕೇಳೋದೇ ಮರ್ತೆ. ಮತ್ತೆ ಅವ್ನು ನಂಗೆ ಸಿಗ್ತಾನೋ ಇಲ್ವೋ? ಓ ಮೈ ಗಾಡ್! ಲೇ ಏನಾಯ್ತು ನಿಂಗೆ? ಅವನು ನಂಗೆ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದಾನೆ ಕಣೆ. ಲೇ ಅವನು ಅಂದ್ರೆ ಯಾರೇ? ಅವನ್ಗೇನ್ ಹೆಸರಿಗಿಸ್ರಿ ಇಲ್ವಾ? ಅವನೇ ಕಣೆ ನನ್ನ ಡ್ರೀಮ್ ಬಾಯ್. ಯಾರು? ಅದೇ ಬೆಳಗ್ಗೆ ಡಿಕ್ಕಿ ಹೊಡೆದ್ನಲ್ಲ ಅವನಾ? ಎಸ್ ಎಸ್, ಅವನೇ. ಹೌದಾ? ಅರೆ, ಇಷ್ಟು ಬೇಗ ಹೇಗ್ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ? ನಂಗೂ ಅವನ್ಗೂ ಯಾರೋ ಕಾಮನ್ ಫ್ರೆಂಡ್ಸ್ ಇರ್ಬೇಕು ಫೇಸ್ಬುಕ್ ಅಲ್ಲಿ. ಅದಕ್ಕೆ ನಾನು ನೋಡ್ ಗುರ್ತಿಡ್ದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ. ಸಿ, ಹಿ ಸೋ ಹ್ಯಾಂಡ್ಸಮ್. ಹ್ಯಾಂಡ್ಸಮ್ ಆಗೇನೋ ಇದಾನೆ, ಆದ್ರೆ ಇಷ್ಟು ಬೇಗ ಹೇಗ್ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ ಅನ್ನೋದೇ ಆಶ್ಚರ್ಯ ಆಗಿದೆ. ಯಾಕೆ, ನಿಂಗ್ ಜಲಸಾ? ಅವನ್ಗೂ ನಾನು ನೋಡಿದ ತಕ್ಷಣ ಲವ್ ಆಗಿದೆ ಅನ್ಸುತ್ತೆ. ಅದಕ್ಕೆ ನನ್ನ ಪ್ರೊಫೈಲ್ ನೋಡಿದ ತಕ್ಷಣ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದಾನೆ.
ಫ್ರೆಂಡ್ ರಿಕ್ವೆಸ್ಟ್ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಕಳಿಸಿದ್ದಾನೆ. ಹಿ ಸಚ್ ಅ ಜೆಂಟಲ್ ಮ್ಯಾನ್. ಯಾರೇ ಅದು? ನನ್ ಡ್ರೀಮ್ ಬಾಯ್ ಕಣೆ. ಹೀಗೆ ಬಾಯ್ ಫ್ರೆಂಡ್ ಹತ್ರ ಚಾಟ್ ಮಾಡ್ತಾ ಇದ್ರೆ ಮ್ಯಾನೇಜರ್ ಹತ್ರ ಒಂದಿನ ಬೈಸ್ಕೊತೀಯ ನೋಡು. ಹೇ, ದಟ್ಸ್ ಓಕೆ, ಐ ವಿಲ್ ಮ್ಯಾನೇಜ್. ಏನಮ್ಮ ಸಂಗೀತ, ಮೊಬೈಲ್ ಆಟ ಆಡ್ತಿದ್ಯಾ? ಕೆಲಸ ಮಾಡು. ಸಾರಿ ಸರ್, ಸಾರಿ. ಗುದ್ಬಿಡ್ಬೇಕು ಹುಡುಗ. ಹೇ ಪೂಜಾ, ಐ ಆಮ್ ಸೋ ಹ್ಯಾಪಿ ಕಣೆ. ಏನಾಯ್ತು ನಿಂಗೆ? ಹುಚ್ಚಿಗೆ ಚಿಡಿತಾ? ಹೂ ಕಣೆ, ಒಂಥರ ಹುಚ್ಚೆ ಹಿಡಿದಿದೆ. ನನ್ ಡ್ರೀಮ್ ಬಾಯ್ ರಾಹುಲ್ ಇದಾನಲ್ಲ, ನಂಗೆ ಐ ಲವ್ ಯು ಅಂತ ಹೇಳಿದನ್ ಕಣೆ. ಹೌದಾ? ಹಾ, ನೋಡಿಲಿ. ಲಕ್ಕಿ ಕಣೆ ನೀನು. ಆದ್ರೂ ಅವನ್ ಬ್ಯಾಕ್ಗ್ರೌಂಡ್ ಏನು, ಅವನ್ ಇನ್ಕಮ್ ಏನು ಅಂತ ತಿಳ್ಕೊಂಡು ಪ್ರೊಸೀಡ್ ಆಗು. ಪಾಪ, ಅವನ್ ಅದನ್ನ ಫ್ರಾಂಕ್ ಆಗಿ ಹೇಳ್ಕೊಂಡ ಗೊತ್ತಾ? ಒಬ್ನೇ ಮಗ, ಸ್ವಂತ ಬಿಸ್ನೆಸ್ ಇದೆಯಂತೆ, ಸ್ವಂತ ಮನೆ ಇದೆ. ಇದಕ್ಕಿಂತ ಒಳ್ಳೆ ಹುಡುಗ ಇನ್ನೆಲ್ಲಿ ಸಿಗ್ತಾನೆ? ಐ ಲವ್ ಯು ಅಂತ ಕಳಿಸ್ಬಿಡ್ತೀನಿ ಕಣೆ. ಮಾಡು. Love makes hearts beat. Love makes hearts beat. Love is beautiful. Love is in the air. Love is everywhere. Love is beautiful. Love is in the air. ಎಸ್, Love is everywhere. ಏನೇ? ಅವ್ನ್ ನಾಳೆ ಮೀಟ್ ಮಾಡೋಣ ಅಂದಿದನ್ ಕಣೆ. ಯಾರು? ರಾಹುಲ್ಲ? ಎಸ್ ಎಸ್. ಹುಷಾರು. Love is in the air. Love is everywhere. Love is beautiful. ಪೂಜಾ, 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 ಏನಮ್ಮ ನಿನ್ ಗೋಳು? ನನ್ ಡ್ರೆಸ್ ಚೆನ್ನಾಗಿದ್ಯಾ? ನುಲಿಬೇಡ, ಚೆನ್ನಾಗಿದೆ. ನನ್ ಹೇರ್ ಸ್ಟೈಲು ಚೆನ್ನಾಗಿದೆ ಕಣೆ. ಲಿಪ್ಸ್ಟಿಕ್ ಜಾಸ್ತಿ ಆಗಿಲ್ಲ ತಾನೆ? ಇಲ್ಲ, ಎಲ್ಲ ಕರೆಕ್ಟ್ ಆಗೇ ಇದೆ. ಆದ್ರೆ ನಿನ್ ಎಕ್ಸೈಟ್ಮೆಂಟ್ ಮಾತ್ರ ಜಾಸ್ತಿ ಇದೆ. ಅದನ್ನ ಮಾತ್ರ ಕಡಿಮೆ ಮಾಡ್ಕೊ. ಸರಿ, ಲೆಕ್ಚರ್ ಕೊಡ್ಬೇಡ. ನಾನ್ ಫಸ್ಟ್ ಟೈಮ್ ನನ್ ಡ್ರೀಮ್ ಬಾಯ್ ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ. ಆಲ್ ದಿ ಬೆಸ್ಟ್ ಹೇಳು. ಸರಿ ಕಣೆ, ಬೆಸ್ಟ್ ಆಫ್ ಲಕ್. ಆದ್ರೆ ಹುಷಾರು, ನನ್ನ ಹತ್ರ ಮಾತಾಡ್ತೀಯಲ್ಲ, ಹಾಗ ಅವನ ಹತ್ರ ಎಕ್ಸೈಟೆಡ್ ಆಗಿ ಮಾತಾಡಕ್ ಹೋಗ್ಬೇಡ. ಓಕೆ, ಬಾಯ್. ಅಮ್ಮ ಕತ್ತೆ. Love is in the air. Love is everywhere. Love
ಸಾರಿ, ಲೇಟ್ ಆಯ್ತು. ತುಂಬಾ ಹೊತ್ತು ವೆಯ್ಟ್ ಮಾಡಿಸಿದ್ನಾ? ನೋಡಿ, ನೀವು ಯಾರು? ಇದೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ? ರಾಹುಲ್, ಕಮಾನ್, ಬಂದ ತಕ್ಷಣ ಏನೇನೋ ಹೇಳಿ ಹೆದರ್ಸ್ತೀರಲ್ಲ. ನೋಡಿ, ನೀವು ಯಾರು? ನನ್ನ ಹತ್ರ ಯಾಕೆ ಮಾತಾಡ್ತಿದ್ದೀರಾ? ರಾಹುಲ್ ಪ್ಲೀಸ್, ತಮಾಷೆ ಮಾಡಿದ್ ಸಾಕು, ನಂಗೆ ಹರ್ಟ್ ಆಗತ್ತೆ. ಹೌದು, ನನ್ನ ಹೆಸರೇ ಗೊತ್ತು ನಿಮಗೆ? ರಾಹುಲ್ ಪ್ಲೀಸ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ನಿಮ್ ಸಂಗೀತ. ಒಂದ್ ವಾರದಿಂದ ನನ್ನ ಜೊತೆ ಫೇಸ್ಬುಕ್ ಅಲ್ಲಿ ಚಾಟ್ ಮಾಡ್ತಿದ್ದೀರಾ, ನಂಗೆ ಐ ಲವ್ ಯು ಅಂತಾನು ಹೇಳಿದ್ದೀರಾ. ಯಾಕೆ ಹೀಗ್ ಮಾಡ್ತೀರಾ? ನೋಡಿ, ಇವತ್ತಿಲ್ಲಿ ಮೀಟ್ ಮಾಡೋಣ ಅಂತ ನೀವೇ ಚಾಟಲ್ಲಿ ಕಳ್ಸಿದ್ದೀರಾ. Wait. Yeah, baby. Yeah, I'm already waiting for you, dear. Come soon. Bye. ನೋಡಿ, ಇನ್ನೇನು ನನ್ನ ಗರ್ಲ್ ಫ್ರೆಂಡ್ ಬರ್ತಾಳೆ. ನಿಮ್ಮನ್ನು ಎಲ್ಲಿ ನೋಡಿದ್ರೆ ನನ್ನನ್ನು ಮಿಸ್ಟೇಕ್ ಮಾಡ್ಕೋತಾಳೆ. ಸೊ ನಾವು ಪ್ಲೀಸ್ ಬೇರೆ ಟೇಬಲಲ್ಲಿ ಹೋಗಿ ಕೂತ್ಕೊಳ್ಳಿ. ಪ್ಲೀಸ್ ರಾಹುಲ್, ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ನಾಟ್ ಕೂಲ್. ನೀವು ಬರಕ್ ಹೇಳ್ಬಿಟ್ಟು ಇವಾಗ ಹೀಗೆಲ್ಲ ಹೇಳ್ತಿದ್ದೀರಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಾನು ನಿಮ್ಗೆ ಯಾವ ಮೆಸೇಜು ಕಳಿಸಿಲ್ಲ. ನಾವು ಪ್ಲೀಸ್ ಆ ಕಡೆ ಹೋಗಿ ಕೂತ್ಕೊಳ್ಳಿ. ಕಂಡ ಕನಸೆಲ್ಲವೂ ಕರಗಿ ಲೇ ಸಂಗೀತ, ಇನ್ನೂ ಎಷ್ಟ್ ದಿನ ಅಂತ ಅದನ್ನೇ ನೆನ್ಪಿಸ್ಕೊಂಡು ಕೊರಗ್ತೀಯಾ? ಮರ್ತ್ಬಿಡೆ ಅದನ್ನ. ಇವನೊಬ್ಬ ಪೀಡೆ. ಹಾಗನ್ಬೇಡ್ವೆ. ನೋಡು, ನೀನ್ ಅವನ್ಗೆ ಹೊಡೆದು ಬೈದು ಅವಮಾನ ಮಾಡಿದ್ಯಾ. ಆದ್ರೂ ಸ್ವಲ್ಪನೂ ಬೇಜಾರು ಮಾಡ್ಕೊಂಡಿಲ್ಲ. ದಿನ ರೋಸ್ ಹಿಡ್ಕೊಂಡು ನೀ ತಗೋತೀಯ ಅಂತ ಕಾಯ್ತಿರ್ತಾನೆ. ಅದು ಕಣೆ ನಿಜವಾದ ಪ್ರೀತಿ ಅಂದ್ರೆ. ಪ್ರೀತಿ ಅಂದ್ರೆ ಬ್ಯೂಟಿನ ನೋಡಿ ಇಷ್ಟಪಡೋದಲ್ಲ. ನಾವೆಲ್ಲೇ ಇರ್ಲಿ, ಹೇಗೆ ಇರ್ಲಿ, ನಾವು ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರ್ಲಿ, ಅವ್ರು ಮಾತ್ರ ನಮ್ಮನ್ನ ಸದಾ ಇಷ್ಟಪಡ್ತಾನೆ ಇರ್ತಾರೆ. ಅದು ಕಣೆ ನಿಜವಾದ ಪ್ರೀತಿ ಅಂದ್ರೆ. ನಾವು ಪ್ರೀತಿಸೋರು ನಮ್ಗೆ ಸಿಗ್ಲಿ ಅನ್ಕೊಳ್ಳೋದಕ್ಕಿಂತ ನಮ್ಮನ್ನ ಪ್ರೀತಿಸೋರ್ನ ನಾವು ಇಷ್ಟಪಟ್ರೆ ಲೈಫ್ ಲಾಂಗ್ ಚೆನ್ನಾಗಿರ್ತೀವಿ. ಅವನ್ನ ಮದುವೆ ಆದ್ರೆ ನೀನು ಖಂಡಿತ ಸುಖವಾಗಿರ್ತೀಯ. ಅವನ್ನ ಕಳ್ಕೋಬೇಡ. ಯಾಕ್ರಿ ಬಂದಿದ್ದೀರಾ ಇಲ್ಲಿಗೆ? ಅದು ರೋಸ್ ಕೊಟ್ಟು ಐ ಲವ್ ಯು ಹೇಳೋಣ ಅಂತ. ಹೇಳ್ರಿ ಮತ್ತೆ. ಹಾ? ಐ ಲವ್ ಯು ಅಂತ ಹೇಳ್ರಿ. ಐ ಲವ್ ಯು. ಐ ಲವ್ ಯು ಟು.
ಚೆನ್ನಾಗಿದೆ ಅಲ್ವೇನೆ? ಇದು ತಗೊಳ್ಳ ಯಾವ್ದೋ ಒಂದು ತಗೋ, ಆದ್ರೆ ಬೇಗ ತಗೋ. ಹಲೋ, ಹಾಯ್ ಪ್ರಕಾಶ್. ಹಾಯ್ ಸಂಗೀತ, ಎಲ್ಲಿದ್ದೀರಾ? ಶಾಪಿಂಗ್ ಮಾಡ್ತಿದ್ದೀನಿ. ನಾಳೆ ಸಂಡೇ, ಏನ್ ಮಾಡ್ತಿದ್ದೀರಾ? ವಿಶೇಷವಾಗೇನಿಲ್ಲ. ಓಕೆ, ಹಾಗಾದ್ರೆ ನಾಳೆ ನಂದಿ ಬೆಟ್ಟಕ್ಕೊಂದು ರೈಡ್ ಹೋಗಿ ಬರೋಣ, ಬರ್ತೀರಾ? ನಂದಿ ಬೆಟ್ಟಕ್ಕ? ಏಯ್ ಬರಲ್ಲ ಅವನು. ಓಕೆ. ಹಾಗಾದ್ರೆ ನಾಳೆ 9 ಗಂಟೆಗೆ ನಮ್ಮ ಮನೆಗೆ ಬರ್ತೀರಾ? ಅಲ್ಲಿಂದ ಹೋಗೋಣ. ಓಕೆ ಫೈನ್, ಬಾಯ್. ಓಕೆ ಬಾಯ್. ಯಾಕೆ ನಂದಿ ಬೆಟ್ಟಕ್ಕೆ ಬರ್ತೀನಿ ಅಂತ ಒಪ್ಕೊಂಡೆ? ನೀನೇ ಅಲ್ವಾ ಹೇಳಿದ್ದು ಅವ್ನು ತುಂಬಾ ಒಳ್ಳೆ ಹುಡುಗ ಅಂತ. ಅದೇನೋ ನಿಜ, ಆದ್ರೆ ಹುಷಾರು, ಲೈನ್ ಕ್ರಾಸ್ ಮಾಡ್ಬೇಡ. ಓಕೆ, ಡೋಂಟ್ ವರಿ, ಐಲ್ ಮ್ಯಾನೇಜ್. ಲೇ, ಇದ್ 3 ತಗೊಂಡೆ ಕಣೆ. ನಿಂಗ್ ಅಷ್ಟ್ ಕನ್ಫ್ಯೂಷನ್ ಇದ್ರೆ ಎಲ್ಲ ತಗೊಂಡ್ಬಿಡು, ಎಲ್ಲ ಕೊಟ್ಬಿಡಿ ಇವಳಿಗೆ. ಹಾಯ್ ಹಾಯ್ ಸಂಗೀತ. ಹಾಯ್ ಪ್ರಕಾಶ್. ಪ್ಲೀಸ್ ಕಮ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಬ್ಯಾಚುಲರ್ ರೂಮು ತುಂಬಾ ಚಿಕ್ಕದು, ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ, ಬ್ಯಾಚುಲರ್ ರೂಮ್ ಇನ್ ಹೇಗಿರಕ್ ಸಾಧ್ಯ? ಹಾಗಾದ್ರೆ 5 ನಿಮಿಷ ಕೂತಿರಿ, ರೆಡಿಯಾಗಿ ಬಂದ್ಬಿಡ್ತೀನಿ. ಓಕೆ. ಸಂಗೀತ, ನಾನು ರೆಡಿ, ಹೋಗೋಣ. ಯಾಕೆ ಸಂಗೀತ? ಏನಿದು? ನೀನ್ ಒಳ್ಳೆಯವನು ಅನ್ಕೊಂಡಿದ್ದೆ. ರಾಹುಲ್ ಫೋಟೋನ ನಿನ್ ಪ್ರೊಫೈಲ್ಗೆ ಹಾಕೊಂಡು ನಂಗ್ ಮೋಸ ಮಾಡಿದ್ಯಾ? ಯು ಚೀಟ್. ಸಂಗೀತ, ಒಂದೇ 1 ನಿಮಿಷ ನನ್ನ ಮಾತು ಕೇಳಿ. ಆಗ್ಲೂ ನಿಮ್ಗೆ ತಪ್ಪು ಅನಿಸಿದ್ರೆ ಇಲ್ಲಿಂದ ಹೋಗಿ. ಇನ್ನೇನ್ ಸುಳ್ಳು ಹೇಳ್ಬೇಕು ಅನ್ಕೊಂಡಿದ್ಯಾ? ನಿಜ ಸಂಗೀತ, ನಿಮ್ಮ ಮನ್ಸನ್ ಗೆಲ್ಬೇಕು ಅಂತ ಒಂದೇ ಒಂದು ಸಣ್ಣ ತಪ್ಪು ಮಾಡಿದೆ. ಪ್ಲೀಸ್ ನನ್ನ ಮಾತು ನಂಬಿ, ನನ್ನ ಪ್ರೀತಿ ಸುಳ್ಳಲ್ಲ. ಯುದ್ಧ ಮತ್ತು ಪ್ರೀತಿಲಿ ಗೆಲ್ಲೋಕೆ ಏನ್ ಮಾಡಿದ್ರು ತಪ್ಪಿಲ್ಲ ಅಂತ ಎಲ್ಲೋ ಓದಿದ್ದೆ, ಅದಕ್ಕೆ ಈಗ ಮಾಡಿದೆ. ಆದ್ರೆ ನೀವು ನನ್ನ ಕಡೆ ತಿರುಗಿ ನೋಡ್ತಾನೆ ಇರಲಿಲ್ಲ. ಅವತ್ತು ಆ ರಾಹುಲ್ ನಿಮ್ಗೆ ಬೈಕಲ್ಲಿ ಡಿಕ್ಕಿ ಹೊಡೆದಾಗ ಮರಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ನೀವು ಅವನ ಕಡೆ ತುಂಬಾ ಅಟ್ರಾಕ್ಟ್ ಆಗಿದ್ದೀರಾ ಅಂತ ಗೊತ್ತಾಯ್ತು. ನನಗೆ ತಡ್ಕೊಳಕ್ಕಾಗಲಿಲ್ಲ. ನಾನು ರಾಹುಲ್ ಆಗಿ ನಿಮ್ಮ ಮನ್ಸನ್ ಗೆಲ್ಲಬೇಕು ಅಂದ್ರೆ ನಾನು ರಾಹುಲ್ ಆಗ್ಬೇಕಾಗಿತ್ತು. ಅಂದ್ರೆ ರಾಹುಲ್ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಬೇಕಾಗಿತ್ತು. ಅವನ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕು ಅಂತ ಅವತ್ತು ಅವನನ್ನ ಬೈಕ್ನಲ್ಲಿ ಫಾಲೋ ಮಾಡಿದೆ.
ಅವತ್ತು ಅವನ ಪರಿಚಯ ಮಾಡ್ಕೊಂಡು ಅವನ ಹೆಸರೇನು, ಅವನ ಫೇಸ್ಬುಕ್ ID ಏನು ಅಂತ ತಿಳ್ಕೊಂಡೆ. ನಿಮ್ಮನ್ನು ನಾನು ಕಳ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಅದಕ್ಕೆ ನಾನು ರಾಹುಲ್ ಆಗಿ ನಿಮ್ಮ ಮನಸ್ಸನ್ನು ಗೆಲ್ಲಬೇಕು ಅಂತ ಡಿಸೈಡ್ ಮಾಡಿದೆ. ಆಮೇಲೆ ನಾನು ರಾಹುಲ್ ಫೇಸ್ಬುಕ್ ಪ್ರೊಫೈಲ್ಗೆ ಹೋಗಿ ಅವನ ಫೋಟೋ ಡೌನ್ಲೋಡ್ ಮಾಡ್ಕೊಂಡು ನನ್ನ ಪ್ರೊಫೈಲ್ ಪಿಕ್ಚರಾಗಿ ಹಾಕೊಂಡೆ. ನನ್ನ ಹೆಸರನ್ನ ರಾಹುಲ್ ಅಂತ ಬದಲಾಯಿಸ್ಕೊಂಡು ರಾಹುಲ್ ಫೇಕ್ ID ಇಂದ ನಿಮ್ಮ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ದೆ. ಮುಂಚೆ ನಾನು ನನ್ನ ಹೆಸರಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಆದರೆ ನಾನು ರಾಹುಲ್ ಹೆಸರಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ ತಕ್ಷಣ ನೀವು ಒಪ್ಕೊಂಡ್ರಿ. ನಾನು ರಾಹುಲ್ ಹೆಸರಲ್ಲಿ ನಿಮ್ಮ ಜೊತೆ ಚಾಟ್ ಮಾಡಿದೆ. ನೀವು ಅದು ರಾಹುಲೇ ಅಂದ್ಕೊಂಡು ನನ್ನ ಜೊತೆ ಚಾಟ್ ಮಾಡ್ತಾಯಿದ್ರಿ. ನಾನು ನಿಮಗೆ ಐ ಲವ್ ಯು ಅಂತ ಮೆಸೇಜ್ ಕಳಿಸ್ದೆ. ನೀವು ಅದಕ್ಕೆ ಲವ್ ಯು ಟೂ ಅಂತ ರಿಪ್ಲೈ ಕಳಿಸ್ತೀರಿ. ನಾನು ನಾಳೆ ಹೋಟ್ಲಲ್ಲಿ ಸಿಗೋಣ ಅಂದೆ. ನೀವು ಒಪ್ಕೊಂಡ್ರಿ. ಆದರೆ ನೆಕ್ಸ್ಟ್ ಡೇ ನೀವು ಆ ಹೋಟ್ಲಿಗೆ ಬಂದಾಗ ನಾನು ಅಲ್ಲಿಗೆ ಬಂದು ನಿಮಗಿರೋ ವಿಷಯ ಹೇಳಿ ಸಾರಿ ಕೇಳೋಣ ಅಂತಿದ್ದೆ. ಆದರೆ ಅವತ್ತು ರಾಹುಲ್ ಅಲ್ಲಿಗೆ ಬಂದಿರ್ತಾನೆ ಅಂತ ಗೊತ್ತಿರಲಿಲ್ಲ. ನೀವು ರಾಹುಲ್ನ ಮೀಟ್ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹೊರಗಡೆ ಬಂದ್ರಿ. ಆಗ ನಿಜ ಹೇಳೋಣ ಅಂದರೆ ನನಗೆ ಧೈರ್ಯ ಬರಲಿಲ್ಲ. ಈಗಲೂ ಹೇಳ್ತಾ ಇದ್ದೀನಿ ಸಂಗೀತ, ನನ್ನ ಪ್ರೀತಿ ಸುಳ್ಳಲ್ಲ. ನಿನ್ನ ಪ್ರೀತಿಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀನಿ ಸಂಗೀತ. ಓಕೆ, ಬಟ್ ಇನ್ಯಾವತ್ತು ಸುಳ್ಳು ಹೇಳ್ಬಾರ್ದು. ಖಂಡಿತ ಹೇಳಲ್ಲ ಸಂಗೀತ. ಹಾಗಾದ್ರೆ ಹೋಗೋಣ ನಂದಿ ಬೆಟ್ಟಕ್ಕೆ. ಸರಿ. ಥೂ ನಿನ್ ಜನ್ಮಕ್ಕೆ. ಪ್ಲೀಸ್ ಸಂಗೀತ. ಇನ್ನೊಂದು ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ ರಾಸ್ಕಲ್. ಸಂಗೀತ ಪ್ಲೀಸ್ ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ. ಸಂಗೀತ ಪ್ಲೀಸ್. ಸಂಗೀತ ಪೂಜಾ, ನಾನು ನಿನ್ನ ಬಿಟ್ಟು ಹೋಗ್ತಿದ್ದೀನಿ ಕಣೆ. ನೀನು ನನ್ಗೆ ಯಾವಾಗಲೂ ಹೇಳ್ತಿದ್ದೆ ನಾನು ಪೆದ್ದಾಗಿ ಯೋಚನೆ ಮಾಡ್ತೀನಿ, ಪ್ರಪಂಚ ನಾನು ಅಂದ್ಕೊಂಡ ಹಾಗಿಲ್ಲ ಅಂತ. ಆದರೆ ನಾನು ನಿನ್ನ ಮಾತು ಕೇಳಲಿಲ್ಲ. ಅದಕ್ಕೆ ಇವತ್ತು ನನಗೆ ನಾನೇ ಪನಿಷ್ಮೆಂಟ್ ಕೊಟ್ಕೊಳ್ತಾ ಇದ್ದೀನಿ. ರಾಹುಲ್ ನನಗೆ ಫೇಸ್ಬುಕ್ನಲ್ಲಿ ಮೆಸೇಜ್ ಕಳಿಸಿ ಐ ಲವ್ ಯು ಅಂದಾಗ ನಾನು ಅವನ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಎಕ್ಸೈಟ್ ಆಗಿಬಿಟ್ಟೆ. ಆಮೇಲೆ ಅವನನ್ನು ಮೀಟ್ ಮಾಡೋಕ್ಕೆ ಹೋದರೆ ಅವ್ನು ನನ್ನನ್ನು ಗುರ್ತೇ ಹಿಡಿಲಿಲ್ಲ. ಎಂಥ ಶಾಕ್ ಗೊತ್ತಾ ಅದು. ನೀನು ಪ್ರಕಾಶ ಒಳ್ಳೆಯವನು, ಅವನ ಬಣ್ಣಕ್ಕಿಂತ ಅವನ ಮನಸ್ಸು ಒಳ್ಳೇದು ಅಂದೆ. ಆದರೆ ಅವನೇ ರಾಹುಲ್ ಥರ ನನಗೆ ಫೇಸ್ಬುಕ್ನಲ್ಲಿ ನಂಬಿಸಿ ಮೋಸ ಮಾಡ್ದ. ಆದರೆ ಅವನು ನನ್ನನ್ನು ಪಡ್ಕೊಳಕ್ಕೆ ಹೀಗೆ ಮಾಡ್ದ. ಪರವಾಗಿಲ್ಲ ಅಂತ ಅನ್ಕೊಂಡೆ, ಕೋಪ ಬಂದರೂ ಕ್ಷಮಿಸೋಣ ಅನ್ಕೊಂಡೆ. ಆದರೆ ನಂತರ ಎಷ್ಟೋ ಹುಡುಗಿರಿಗೆ ಇದೇ ಥರ ನಂಬಿಸಿ ಮೋಸ ಮಾಡಿದ್ದಾನೆ ಅಂತ ಗೊತ್ತಾದ್ಮೇಲೆ ತುಂಬ ಶಾಕ್ ಆಯಿತು. ನನ್ನಂಥ ಸ್ಟುಪಿಡ್ ಹುಡುಗಿರಿದ್ರೆ ಹುಡುಗರು ಹೀಗೆ ಮೋಸ ಮಾಡಕ್ ನೋಡ್ತಾನೆ ಇರ್ತಾರೆ. ಅದಕ್ಕೆ ನಾನು ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸಾರಿ, ಎಲ್ಲ ವಿಷಯ ನಿಂಗೆ ಹೇಳ್ತಾ ಇದ್ದೆ ನಾನು.
ಆದ್ರೆ ಇದೊಂದನ್ನು ಹೇಳಲಿಲ್ಲ. ಹೇಳಿದ್ರೆ ನೀನ್ ಬಿಡ್ತಾನೂ ಇರ್ಲಿಲ್ಲ. ಮುಂದಿನ ಜನ್ಮ ಅಂತಿದ್ರೆ ಅಲ್ಲೂ ನಂಗೆ ನೀನೇ ಫ್ರೆಂಡ್ ಆಗಿ ಬರ್ಬೇಕು. ಬಾಯ್. ರಾಹುಲ್ ಅಲ್ವಾ? ಇವನ್ ಯಾಕೆ ಇಲ್ಲಿ ಬಂದ? ರೀ ರೀ ಹಲೋ ರೀ. ರೀ ನೀವೇನ್ರಿ ಇಲ್ಲಿ? ರೀ ರಾಹುಲ್ ಅವ್ರೆ, ನಿಮ್ ಹೆಸರು ರಾಹುಲ್ ತಾನೆ? ನೀವೇನ್ರಿ ಇಲ್ಲಿ? ಸಾಯಕ್ಕೆ. ಸಾಯೋಕ? ಸಾಯೋ ಅಂತ ನಿಮ್ಗೇನಾಗಿದೆ? ನಿಮ್ಗೆ ಯಾಕ್ರಿ ಅದಲ್ಲ? ಹೋಗ್ರಿ. ನೋಡಿ, ನಾನು ಸಾಯಕ್ಕೆ ಅಂತ ಇಲ್ಲಿಗೆ ಬಂದಿದ್ದು. ನನಗೂ ಒಬ್ಬ ಹುಡುಗ ಮೋಸ ಮಾಡ್ಬಿಟ್ಟ, ಅದಕ್ಕೆ ಸಾಯಕ್ಕೆ ಅಂತ ಇಲ್ಲಿಗೆ ಬಂದೆ. ಈ ಹುಡುಗರೆಲ್ಲ ಹೀಗೆ, ಹುಡುಗಿಯನ್ನ ಪರಿಚಯ ಮಾಡ್ಕೊಳಕ್ ಏನ್ ಬೇಕಾದ್ರೂ ಮಾಡ್ತಾರೆ. ದೊಡ್ಡ ಲೋಫರ್ಗಳು. ರೇ, ಹುಡುಗರೆಲ್ಲ ದೊಡ್ಡ ಲೋಫರ್ಗಳು ಅಂತಿರಲ್ಲ, ಹುಡುಗಿರೇನ್ ಸಾಚಾಗಳ? ಹುಡುಗಿರು ಹುಡುಗರಿಗಿಂತಲೂ ದೊಡ್ಡ ಫ್ರಾಡ್ಗಳು, ದೊಡ್ಡ ಚೀಟರ್ಗಳು. ರೀ ಯಾಕ್ರಿ ಹಾಗಂತೀರಾ? ಏನ್ ಮಾಡಿದಾರೆ ಹುಡುಗಿರು ನಿಮ್ಗೆ? ನನಗೂ ಒಂದು ಹುಡುಗಿ ಫೇಸ್ಬುಕ್ ಅಲ್ಲಿ ಪರಿಚಯ ಆದ್ಲು. ಅವಳನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ದೆ. ಆದ್ರೆ ಅವಳು ನಂತರ 5-6 ಜನ ಹುಡುಗರ ಜೊತೆ ಕ್ಲೋಸ್ ಆಗಿ ದೊಡ್ಡ ಚೀಟ ಅವಳು. ನಾನು ಅವಳನ್ನ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡ್ರೆ ಅವಳು ನನ್ನ ಟೈಮ್ ಪಾಸ್ಗೆ ಯೂಸ್ ಮಾಡ್ಕೊಂಡ್ಲು. ಅದು ನಿಮಗ್ ಬುದ್ಧಿ ಇರ್ಬೇಕಾಗಿತ್ತು. ಹುಡುಗಿ ಬಗ್ಗೆ ಚೆನ್ನಾಗಿ ತಿಳ್ಕೊಂತಾನೆ ಕನಸ್ ಕಾಣ್ಬೇಕು. ರೇ, ನೀವು ಇಷ್ಟೆಲ್ಲ ಬುದ್ಧಿ ಹೇಳ್ತಿರಲ್ಲ ನನಗೆ. ನೀವು ನಿಮ್ಮ ಹುಡುಗನ ಬಗ್ಗೆ ತಿಳ್ಕೊಂಡಿದ್ದಿದ್ರೆ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇತ್ತಾ ನಿಮ್ಗೆ? ನಂಗೇನ್ ಗೊತ್ತು ಹುಡುಗರು ಇಷ್ಟು ಚೀಪ್ ಆಗಿ ಯೋಚನೆ ಮಾಡ್ತಾರೆ ಅಂತ. ನೋಡಿ, ಹುಡುಗರು ಮಾತ್ರ ಚೀಪು ಅನ್ಬೇಡಿ, ಹುಡುಗರಿಗಿಂತಲೂ ಹುಡುಗಿರ್ ಚೀಪು. ಇಲ್ಲ, ಹುಡುಗರು ಚೀಪು, ದೊಡ್ಡ ಫ್ರಾಡು, ಮೋಸಗಾರರು. ಹುಡುಗಿರ್ ಚೀಪು, ಬೆನ್ನಕ್ಕೆ ಚೂರಿ ಹಾಕೋರು, ನಗ್ನಗ್ತಾನೆ ಹುಡುಗರು ಪ್ರಾಣ ತೆಗಿಯೋರು. ನೀವು ಒಬ್ಬ ಹುಡುಗ ತಾನೆ, ಅದಕ್ಕೆ ಇಷ್ಟು ಚೀಪ್ ಆಗಿ ಮಾತಾಡ್ತೀರಾ. ನೀವು ಒಂದು ಹುಡುಗಿ ತಾನೆ, ಅದಕ್ಕೆ ನೀವು ಈ ತರ ಚೀಪ್ ಆಗಿ ಮಾತಾಡ್ತೀರಾ. ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಡಿ ನೀವು. ನೀವು ಅಷ್ಟೇ ನನ್ನ ಬಗ್ಗೆ ಮಾತಾಡ್ಬೇಡಿ. ನಾನ್ ಸಾಯೋಕ್ಕೆ ಅಂತ ಇಲ್ಲಿಗೆ ಬಂದೆ, ನೋಡಿದ್ರೆ ನಿಮ್ ಜೊತೆ ಜಗಳ ಆಡ್ಕೊಂಡು ನಿಂತಿದ್ದೀನಿ. ಮತ್ ಹೋಗಿ ಸಾಯ್ರಿ. ನೀವು ಹೋಗಿ ಸಾಯ್ರಿ. ಯಾಕ್ರಿ ಹಿಡ್ಕೊಂಡಿದ್ದೀರಾ ನನ್ನ ಕೈನ? ಬಿಡ್ರಿ ಕೈನ. ಪ್ಲೀಸ್ ಕಣ್ರಿ, ನೀವು ಸಾಯ್ಬಾರ್ದು. ಯಾಕೆ ಯಾಕೆ ನಾನು ಸಾಯ್ಬಾರ್ದು? ಯಾಕಂದ್ರೆ ಐ ಲವ್ ಯು. ಐ ಲವ್ ಯು ಟು. Love is in the air, love is everywhere, love is beautiful. Love is in the air, love is everywhere, love is beautiful. Love makes hearts beat, love makes hearts beat, love is beautiful. Love is in the air. ಮಗ, ಸಂಗೀತ ಮಿಸ್ ಆಗ್ಬಿಟ್ಲು ಕಣ. ನಾನು ತುಂಬ ಟ್ರೈ ಮಾಡಿದೆ, ಕನ್ವಿನ್ಸ್ ಆಗದೆ ಹೋದ್ಲು. ಒಂದು ಫುಲ್ ಕೇಸ್ ಬಿಯರ್ ತಂದ್ಬಿಡು, ಫುಲ್ ಕುಡಿದು ಟೈಟ್ ಆಗಿಬಿಡೋಣ. ಸಾಯಂಕಾಲ ಬರ್ತೀಯಾ? ಬಂದ್ಬಿಡು ಬೇಗ. ಓಕೆ, ಕಾಯ್ತಾ ಇರ್ತೀನಿ.
ಸಂಗೀತ, ನೀನು ಯಾವತ್ತಿದ್ರು ನನ್ನವಳು. ಅದು ಹೆಂಗೆ ಇಬ್ರು ನೆಮ್ಮದಿಯಾಗಿರ್ತೀರೋ ನೋಡ್ತೀನಿ. ನಿನ್ನನ್ನು ಮಾತ್ರ ಬಿಡಲ್ಲ ಸಂಗೀತ, ಬಿಡಲ್ಲ.